ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ. ಐತಿಹಾಸಿಕ ಕೆರೆಯ ಸುತ್ತಮುತ್ತಲೂ ಅತಿಕ್ರಮಣ. ಕಾರ್ಕಳ ಪುರಸಭೆಯಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ. ಹೇಳೋರಿಲ್ಲ ಕೇಳೋರಿಲ್ಲದಂತಹ ಪರಿಸ್ಥಿತಿ. ಬೇಲಿಯೇ ಎದ್ದು ಹೊಲ ಮೇಯ್ದಿರುವಂತಹ ಕಥೆ. ಐತಿಹಾಸಿಕ ಕೆರೆಯ ಸುತ್ತಮುತ್ತಲೂ ಅತಿಕ್ರಮಣ ಮಾಡಲಾಗಿದೆ. ಕಾರ್ಕಳ ಪುರಸಭೆಯಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ. 24.66 ಎಕರೆ ವಿಸ್ತೀರ್ಣದ ಕೆರೆ ಇದೀಗ ಬರೀ 16 ಎಕರೆ. ಕೆರೆ ಬದಿಯಲ್ಲೇ ಅಕ್ರಮ ಕಟ್ಟಡ ಕೂಡ ನಿರ್ಮಾಣ ಮಾಡಲಾಗಿದೆ. ಅಕ್ರಮ ಕಟ್ಟಡಕ್ಕೆ ಡೋರ್ ನಂಬರ್ ನೀಡಿ ಸಕ್ರಮ ಮಾಡಿದ್ದಾರೆ. ಪರಿಸರ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಪುರಸಭೆ. ಬಫರ್ ಝೋನ್ ಗುರುತಿಸಲು ತಹಶೀಲ್ದಾರ್ ಸೂಚನೆ ನೀಡಿದ್ದಾರೆ. ವರದಿ ನೀಡುವ ಮುನ್ನವೇ ಪುರಸಭೆ ಇದನ್ನ ಸಕ್ರಮ ಮಾಡಿರೋದು ಬೆಳಕಿಗೆ ಬಂದಿದೆ. ಪುರಸಭಾ ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ ವಿರುದ್ಧ ಈ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕೆರೆಯನ್ನ ಸರ್ವೆ ಮಾಡದೆ ವರದಿ ನೀಡಿದೆ ಇಲಾಖೆ. ಸಣ್ಣ ನೀರಾವರಿ ಇಲಾಖೆಯ ಅಧೀನದಲ್ಲಿರುವಂತಹ ಕೆರೆ ಇದು. ಅವರು ಆಡಿದ್ದೇ ಆಟ. ಹೇಳೋರಿಲ್ಲ ಕೇಳೋರಿಲ್ಲದಂತಹ ಪರಿಸ್ಥಿತಿ ಇಲ್ಲಿ. ಐತಿಹಾಸಿಕ ಕೆರೆಯ ಸುತ್ತಮುತ್ತಲೂ ಅತಿಕ್ರಮಣ ಮಾಡಿ ಅಕ್ರಮವನ್ನ ಸಕ್ರಮ ಮಾಡೋದಕ್ಕೆ ಪುರಸಭೆ ಹೊರಟಿರುವಂತಹ ಅಂಶ ಈಗ ಬಯಲಾಗಿದೆ. ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪುರಸಭಾ ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಆನೆಕೆರೆ ಚಾರಿತ್ರಿಕ ಭಾರಿ ಹಿನ್ನೆಲೆ ಉಳ್ಳುವಂಥ ಕೆರೆಯಾಗಿದೆ. ಇದು ಜೈನ ಅರಸು ಕಾಲದಿಂದಲೂ ಇದರ ಬಗ್ಗೆ ಒಳ್ಳೆಯ ಮೇಂಟೆನೆನ್ಸ್ ಎಲ್ಲ ನಡೆದಿದೆ. ಇದು ಜೈನ ಬಸದಿ ಕೂಡ ಇದರಲ್ಲಿ ಹೊಂದಿದೆ. ಇವಾಗ ಅದರ ಆ್ಯಕ್ಚುಲಿ ಇದರದ್ದು 24.66 ಅದರದ್ದು ವಿಸ್ತೀರ್ಣ. ಇವಾಗ ಸದ್ಯದ ಮಟ್ಟಿಗೆ ಅದು 5ರಿಂದ 6 ಎಕರೆ ಒತ್ತುವರಿಯಾಗಿದೆ. ಈ ಬಗ್ಗೆ ಸರ್ಕಾರದ ಇದರಲ್ಲಿ ಲೋಕಾಯುಕ್ತ ಇಲಾಖೆ ಸ್ವಯಂ ಪ್ರೇರಿತವಾಗಿ ಸುಮೋಟೋ ದಾಖಲಿಸಿ ಈ ಬಗ್ಗೆ ಇದರ ಕೆರೆಗಳ ಒತ್ತುವರಿಯನ್ನು ತಡೆ ಹಿಡಿಯಲು ಕ್ರಮ ಕೈಗೊಳ್ಳಲಾಗುವುದಂತ ಕೇಸ್ ದಾಖಲಿಸಿಕೊಂಡಿದೆ. ಈ ಕೇಸ್ ನಂತರವು ಇವಾಗ ಈ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಈ ಕೆರೆಯನ್ನು ಇವಾಗ ಈ ಕೆರೆಯಲ್ಲಿ ನಡೆಯುವ ಇದಕ್ಕೆ ಕಟ್ಟಡಗಳಿಗೆ ಡೋರ್ ನಂಬರ್ ಹಾಗೂ ಇದಕ್ಕೆ ಪೂರಕವಾಗಿ ಅವರು ಸ್ಪಂದನೆ ಮಾಡ್ತಾರೆ. ಒತ್ತುವರಿಗೆ ಯಾವುದು ಸಪೋರ್ಟಿವ್ ಬೇಕು ಅದೆಲ್ಲ ಇದು ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಸಂಪತ್ ನೀಡ್ತಾರೆ. ಸಂಪತ್, ಏನಿದು ಪ್ರಕರಣ ಅಂತ? ಸಂಪತ್, ಕಾರ್ಕಳ ಪುರಸಭೆ ವ್ಯಾಪ್ತಿಯ ಒಂದು ಸುಮಾರು ಭೈರವಾರ್ಸ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಕೆರೆ ಇದು. 24.66 ವಿಸ್ತೀರ್ಣ ಇರುವ ಕೆರೆ ಇದೀಗ ಬರೀ 16 ಎಕರೆ ವಿಸ್ತೀರ್ಣಕ್ಕೆ ಇರುವಂತದ್ದು ಕೆರೆಯಾಗಿದೆ. ಕಳೆದ ಹಿಂದೆ 2019-20 ಲೋಕಾಯುಕ್ತ ಅಧಿಕಾರಿಗಳು ಈ ಕೆರೆಯ ವಿಚಾರದಲ್ಲಿ ಸೋಮೋಟೋ ಕೇಸುಗಳು ದಾಖಲಿಸಿ ಕೆರೆ ಒತ್ತುವರಿಯ ಬಗ್ಗೆ ಮಾಹಿತಿ ಕೊಡ್ಬೇಕಂತೇಳಿ ಪುರಸಭೆಗೆ ಹಾಗೂ ಇತರ ಇಲಾಖೆಗೆ ನೋಟಿಸ್ ಕೊಟ್ಟಿರ್ತಾರೆ. ಯಾವುದೇ ಕೆರೆಯ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ಕೆರೆ ಅಂದ್ರೆ ಈ ಕೆರೆ ಎಷ್ಟು ವಿಸ್ತೀರ್ಣ ಇದೆ, ಎಷ್ಟು ಒತ್ತುವರಿ ಆಗಿರುವಂತದ್ದು ಮಾಹಿತಿ ಈವರೆಗೆ ಪುರಸಭೆಯು ಕೊಟ್ಟಿಲ್ಲ, ಕಂದಾಯ ಅಧಿಕಾರಿಯೂ ಕೊಟ್ಟಿಲ್ಲ. ಈ ವಿಚಾರದಲ್ಲಿ ಇದೀಗ ಏಕಾಏಕಿಯಾಗಿ ಕೆರೆಯ ಬದಿಯಲ್ಲಿ ಅಂದ್ರೆ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಆಗ್ತಿರುವಂತದ್ದು. ಈ ಅಕ್ರಮ ಕಟ್ಟಡ ನಿರ್ಮಾಣವಾದ ಬಗ್ಗೆ ಸ್ಥಳೀಯರು ಆಕ್ಷೇಪ ವ್ಯಕ್ತಿಸಿ ತಹಶೀಲ್ದಾರ್ಗೆ ದೂರು ನೀಡುತ್ತಾರೆ. ದೂರು ನೀಡಿದ ಹಿನ್ನೆಲೆಯಲ್ಲಿ ಪುರಸಭೆ ಅಧಿಕಾರಿಗಳು ಕೆರೆಯನ್ನು ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳು ಈಗ ಕೆರೆಯನ್ನು ಅಳಿಸುವಂತ ಪ್ರಯತ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಕೆರೆಯ ಸುತ್ತಲೂ ಬಫರ್ ಝೋನ್ ಇರುವಂತದ್ದು. ಬಫರ್ ಝೋನ್ ಅಂದ್ರೆ 30 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕಟ್ಟಡ ಆಗಲಿ ಯಾವುದೇ ಕಾಮಗಾರಿಗಳು ಮಾಡಬಾರದು ಅನ್ನೋದು ಸ್ಪಷ್ಟವಾಗಿ ಇಲಾಖೆಯ ಆದೇಶ ಇರುವಂತದ್ದು. ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಈ ಕೆರೆ ಸಣ್ಣ ನೀರಾವರಿ ಇಲಾಖೆಯವರು ಈಗಾಗಲೇ ಅದನ್ನು ಸರ್ವೆ ಕಾರ್ಯ ಮಾಡಬೇಕು, ಎಷ್ಟು ವಿಸ್ತೀರ್ಣ ಇದೆ, ಒತ್ತುವರಿ ಆಗಿರುವಂತದ್ದು ತೆರವು ಮಾಡ್ಬೇಕಂತೇಳಿ ಈಗಾಗಲೇ ಸೂಚನೆ ನೀಡಿದ್ರು ಸಹ ಪುರಸಭೆ ಮುಖ್ಯಾಧಿಕಾರಿಗಳು ಸಣ್ಣ ನೀರಾವರಿ ಇಲಾಖೆ ಕ್ಷೇಪಣ ಪತ್ರ ಪಡೆಯದೆ ಏಕಾಏಕಿಯಾಗಿ ಅದನ್ನು ಕಂಡುಕೊಳ್ಳುವಂತಾರೆ. ಸಂಪತ್ ಮಾಹಿತಿಗೆ